ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು DSC RT ಪಾಠಗಳನ್ನು ಮಾಡ್ತೀನಿ. DSC RTಯಲ್ಲಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳಿವು. 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರ ಪಾಠಗಳನ್ನು ನಾನು ಈಗ ಮಾಡ್ತಾ ಇದ್ದೀನಿ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಇನ್ನು ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSCERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟನ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕಾಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತು ನಾನು ಮಾಡ್ತಾ ಇರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 2ರಿಂದ, ಇದು ಇತಿಹಾಸ ವಿಭಾಗದಲ್ಲಿ 8ನೇ ಪಾಠ, ಆಧುನಿಕ ಯುರೋಪ್. ಈ ಹಿಂದೆ ನಾವು 3 ಭಾಗಗಳಲ್ಲಿ ವಿವಿಧ ವಿಷಯಗಳನ್ನು ತಿಳ್ಕೊಂಡಿದ್ವಿ. ಇವತ್ತು ನಾವು ಪ್ರತಿ ಸುಧಾರಣೆ ಬಗ್ಗೆ ಕಲಿತೀವಿ. ಈ ಹಿಂದೆ ಮತ ಸುಧಾರಣೆ ಅಂದರೆ ಏನು ಅಂತ ಕಲ್ತಿದ್ವಿ. ಯಾರು? ಮಾರ್ಟಿನ್ ಲೂಥರ್ ಕಿಂಗ್ ಅವರು ಜರ್ಮನಿಯಲ್ಲಿ ಈ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಯಾವುದರ ವಿರೋಧವಾಗಿ? ಈ ಕ್ಯಾಥೋಲಿಕ್ ಚರ್ಚ್ನಲ್ಲಿ ನಡೀತಿದ್ದಂತಹ ಒಂದು ಕೆಟ್ಟ ಕಾರ್ಯಗಳ ವಿರೋಧವಾಗಿ ಮತ್ತು ಪೋಪರು ನಡೆಸುತ್ತಿದ್ದಂತಹ ಲೌಕಿಕ ಸುಖ ಜೀವನದ ವಿರೋಧವಾಗಿ ಮತ್ತು ನೀತಿ ಬಾಹಿರ ಚಟುವಟಿಕೆಗಳ ವಿರೋಧವಾಗಿ ಮತ್ತು ಚರ್ಚ್ನಲ್ಲಿ ಪ್ರಸಾರ ಮಾಡ್ತಿದ್ದಂತಹ ಮೂಢನಂಬಿಕೆಗಳ ವಿರೋಧವಾಗಿ, ಶಿಕ್ಷೆ ಕಡಿಮೆ ಮಾಡುವಂತಹ ಕ್ಷಮಾಪನಾ ಪತ್ರಗಳನ್ನು ಮಾರೋದರ ವಿರೋಧವಾಗಿ ಮಾರ್ಟಿನ್ ಲೂಥರ್ ಕಿಂಗ್ ಚಳುವಳಿಯನ್ನು ಆರಂಭ ಮಾಡ್ತಾರೆ. ಅದು ಏನಾಗುತ್ತೆ? ಮತ ಸುಧಾರಣೆ ಅಂತ ಆಗುತ್ತೆ. ಈ ಮತ ಸುಧಾರಣೆ ಆದಮೇಲೆ ಈ ಕ್ರೈಸ್ತ ಮತದ ಅಖಂಡತೆಗೆ ಪೆಟ್ಟು ಬಿದ್ದು ಏನಾಗುತ್ತೆ? ಕ್ರೈಸ್ತ ಮತ 3 ಚರ್ಚ್ಗಳಾಗಿ ವಿಂಗಡಣೆ ಆಗುತ್ತೆ. ಕ್ಯಾಥೋಲಿಕ್ ಚರ್ಚ್, ಆರ್ಥೋಡಾಕ್ಸ್ ಚರ್ಚ್ ಮತ್ತು ಪ್ರೊಟೆಸ್ಟೆಂಟ್ ಚರ್ಚ್ ಅಂತ ವಿಂಗಡಣೆ ಆಗುತ್ತೆ. ಈ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಈ ಹಳೆಯ ಕ್ಯಾಥೋಲಿಕರು ಪೋಪ್ರೇ ಇರ್ತಾರೆ. ಈ ಕ್ರೈಸ್ತ ಸನ್ಯಾಸಿಗಳು ಅದೇ ರೀತಿಯ ಒಂದು ವೈಭವದ ಜೀವನವನ್ನು ನಡೆಸ್ತಿರ್ತಾರೆ. ನಂತರ ಏನಾಗುತ್ತೆ? ಈ ಕ್ಯಾಥೋಲಿಕ್ ಚರ್ಚ್ನಲ್ಲೇ ಕೆಲವೊಂದು ಸುಧಾರಣೆಗಳು ಆಗ್ತವೆ. ಅದೇ ಈ ಪ್ರತಿ ಸುಧಾರಣಾ ಚಳುವಳಿ. ಪ್ರೊಟೆಸ್ಟೆಂಟರ ಪಂಥ ಹೊಸ ಧಾರ್ಮಿಕ ಪ್ರಭಾವಿ ಚಳುವಳಿಯಾಗಿ ಎಲ್ಲ ಕಡೆ ಹರಡತ್ತೆ.
ಪ್ರೊಟೆಸ್ಟೆಂಟ್ ಚರ್ಚ್. ಇದರಿಂದ ಎಚ್ಚೆತ್ತಂತಹ ಕ್ಯಾಥೋಲಿಕರು ತಮ್ಮ ಪಾರಮ್ಯವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ, ಅಂದರೆ ತಮ್ಮ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ಸುಧಾರಣೆಯ ಅಗತ್ಯತೆಯನ್ನು ತಮ್ಮಲ್ಲೇ ಕಂಡುಕೊಳ್ತಾರೆ, ತಮ್ಮನ್ನು ತಾವೇ ವಿಮರ್ಶಿಸ್ಕೊಳ್ತಾರೆ. ಪ್ರೊಟೆಸ್ಟೆಂಟ್ರ ವಾದ ಜನರ ಗಮನವನ್ನು ಪರಿಣಾಮಕಾರಿಯಾಗಿ ಸೆಳೆಯುತ್ತೆ. ಈ ಘಟನೆಯಿಂದ ಏನಾಗುತ್ತೆ, ರೋಮನ್ ಚರ್ಚ್ನ ಅಸ್ತಿತ್ವಕ್ಕೂ ಉಳುವಿಗೂ ದೊಡ್ಡ ಆಘಾತ ಉಂಟಾಗುತ್ತೆ. ಚರ್ಚ್ನ ಹಿತಾಸಕ್ತಿಗಾಗಿ ಏನನ್ನಾದರೂ ಅವಶ್ಯವಾಗಿ ಮಾಡಲೇಬೇಕು ಅಂತ ತಿಳ್ಕೊಂಡಂತಹ ಕ್ಯಾಥೋಲಿಕರು ತಮ್ಮಲ್ಲೇ ತಾವು ಸುಧಾರಣೆಯನ್ನು ಕಂಡುಕೊಳ್ತಾರೆ. ಈ ಅವಶ್ಯಕತೆ ಏನು, ಅದೇ ಪ್ರತಿ ಸುಧಾರಣೆ. ಇದು ಚಳುವಳಿಯಾಗಿ ಜನ್ಮ ತಾಳುತ್ತೆ. ಪ್ರೊಟೆಸ್ಟೆಂಟರ ಅಭಿವೃದ್ಧಿಯನ್ನು ತಡೆದು ರೋಮ್ನ ಚರ್ಚ್ಗಳಿಗಾಗಿದ್ದಂತಹ ಹಾನಿಯನ್ನು ಸಾಕಷ್ಟು ಸರಿ ಮಾಡಬೇಕು ಅನ್ನುವಂಥದ್ದು ಈ ಚಳುವಳಿಯ ಉದ್ದೇಶ ಆಗಿತ್ತು. ಆದ್ದರಿಂದ ಚರ್ಚ್ಗಳಲ್ಲಿ ಆಂತರಿಕವಾಗಿ ಸುಧಾರಣೆಯನ್ನು ಮಾಡಿ ಎಲ್ಲ ತೊಂದರೆಗಳಿಗೂ ಪರಿಹಾರವನ್ನು ಹುಡುಕುವಂತಹ ಪ್ರಯತ್ನ ಈ ಕ್ಯಾಥೋಲಿಕ್ ಚರ್ಚ್ನಲ್ಲಿ ನಡೆಯುತ್ತೆ. ಅಧಿಕಾರದ ದುರುಪಯೋಗವನ್ನು ಅಲ್ಲಿ ತಡೆಗಟ್ಟಲಾಗುತ್ತೆ. ಚರ್ಚ್ಗಳ ಆಡಳಿತ ಕ್ರಮವನ್ನು ಸರಿ ಮಾಡ್ತಾ ಹೋಗ್ತಾರೆ. ಇದು ಸರಿಯಾಗ್ತಾ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಸುಧಾರಣೆ ಆಗ್ತಾ ಹೋದಂತೆ ಇದು ಪ್ರತಿ ಸುಧಾರಣೆ ಅನ್ನುವಂಥ ಹೆಸರನ್ನು ಪಡ್ಕೊಳ್ಳುತ್ತೆ. ಈ ಪ್ರತಿ ಸುಧಾರಣೆಯ ಚಳುವಳಿಯ ನಾಯಕ ಅಂತಂದರೆ ಅವರು ಇಗ್ನೇಷಿಯಸ್ ಲಯೋಲಾ ಅನ್ನುವಂಥವ್ರು. ಇವರು ಒಬ್ಬ ಸ್ಪ್ಯಾನಿಷ್ ಶ್ರೀಮಂತ. ಇಗ್ನೇಷಿಯಸ್ ಲಯೋಲಾ ಸಾಮಾನ್ಯ ಶಕೆ ಪೂರ್ವ 1540ರಲ್ಲಿ ಏನು ಮಾಡ್ತಾರೆ, ಜೀಸಸ್ ಸೊಸೈಟಿಯನ್ನು ಹುಟ್ಟು ಹಾಕ್ತಾರೆ. ಇವರ ಪ್ರಮುಖ ಗುರಿ ಏನಾಗಿತ್ತು ಅಂದರೆ ರೋಮನ್ ಕ್ಯಾಥೋಲಿಕ್ ಚರ್ಚ್ನ ಅಧಿಕಾರವನ್ನು ಹಾಗೂ ಕಳೆದು ಹೋಗಿದ್ದಂತಹ ಅದರ ವೈಭವವನ್ನು ಮರಳಿ ಸ್ಥಾಪಿಸೋದಾಗಿತ್ತು. ಈ ಪ್ರತಿ ಸುಧಾರಣಾ ಚಳುವಳಿಯ ನಾಯಕ ಆದಂತಹ ಇಗ್ನೇಷಿಯಸ್ ಲಯೋಲಾ ಏನು ಮಾಡ್ತಾರೆ, 1540ರಲ್ಲಿ ಜೀಸಸ್ ಸೊಸೈಟಿಯನ್ನು ಹುಟ್ಟುಹಾಕಿ ಇದರ ಮೂಲಕ ಕಳೆದು ಹೋಗಿದ್ದಂತಹ ಕ್ಯಾಥೋಲಿಕ್ ಚರ್ಚ್ನ ವೈಭವವನ್ನು ಮತ್ತೆ ಸ್ಥಾಪಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈ ಸಂಘದ ಅನುಯಾಯಿಗಳಿಗೆ ಒಳ್ಳೆಯ ಶಿಕ್ಷಣ ತರಬೇತಿಯನ್ನು ನೀಡಿ ಸಮಾಜ ಸೇವೆಗೆ ತಮ್ಮ ಜೀವನವನ್ನು ಮುಡಿಪಾಗಿಡಬೇಕು ಅನ್ನುವಂಥ ಒಂದು ಶಿಕ್ಷಣವನ್ನು ಕೊಡ್ತಾರೆ. ಚರ್ಚ್ನ ನಿಯಮವನ್ನು ಉಲ್ಲಂಘಿಸಿದವರಿಗೆ ವಿಚಾರಣೆ ನಡೆಸುವಂತಹ ಶಿಕ್ಷಿಸುವಂತಹ ಉದ್ದೇಶದಿಂದ ಇಕ್ವಿಜಿಷನ್ ಅನ್ನುವಂತಹ ಒಂದು ಧಾರ್ಮಿಕ ವಿಚಾರಣಾ ಪದ್ಧತಿಯನ್ನು 1542ರಲ್ಲಿ ಜಾರಿಗೆ ತರ್ತಾರೆ. ಅಲ್ಲದೆ ಇದು ಕ್ಯಾಥೋಲಿಕರು ಪ್ರೊಟೆಸ್ಟೆಂಟ್ ಮತ ಸ್ವೀಕರಿಸೋದನ್ನು ತಪ್ಪಿಸುತ್ತೆ. ಏನಾಗ್ತಾ ಇರ್ತಾರೆ, ಕ್ರಮೇಣ ಪ್ರೊಟೆಸ್ಟೆಂಟ್ರ ವಿಚಾರಗಳಿಗೆ ಮಾರು ಹೋದಂತಹ ಕ್ಯಾಥೋಲಿಕರು ಪ್ರೊಟೆಸ್ಟೆಂಟ್ ಮತವನ್ನು ಸ್ವೀಕಾರ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಇದನ್ನು ತಡೆಯೋದಕ್ಕೋಸ್ಕರ ಈ ರೀತಿಯ ಇಕ್ವಿಜಿಷನ್ ಅಥವಾ ಜೀಸಸ್ ಸೊಸೈಟಿ ಇವನ್ನೆಲ್ಲ ಸ್ಪ್ಯಾನಿಷ್ ಶ್ರೀಮಂತನಾದಂತಹ ಇಗ್ನೇಷಿಯಸ್ ಲಯೋಲಾ ಹುಟ್ಟು ಹಾಕ್ತಾರೆ. ಈ ಒಂದು ಮತ ತೆಗೆದುಕೊಳ್ಳೋದು, ಪ್ರೊಟೆಸ್ಟೆಂಟ್ ಮತ ಸ್ವೀಕಾರ ಮಾಡೋದನ್ನು ಈ ಒಂದು ಇಕ್ವಿಜಿಷನ್ ಅನ್ನುವಂತಹ ಪದ್ಧತಿ, ಧಾರ್ಮಿಕ ವಿಚಾರಣಾ ಪದ್ಧತಿ ತಡೆಯುತ್ತೆ. ಇದು ಪ್ರತಿ ಸುಧಾರಣಾ ಚಳುವಳಿ. ಇನ್ನು ಕೈಗಾರಿಕಾ ಕ್ರಾಂತಿ ಆಗುತ್ತೆ. ವಸ್ತುಗಳನ್ನು ಉತ್ಪಾದಿಸುವ ಕ್ರಿಯೆಯಲ್ಲಿ ಮಾನವ ಶಕ್ತಿಯ ಬದಲಾಗಿ ಯಂತ್ರಗಳನ್ನು ಉಪಯೋಗ ಮಾಡುವಂತಹ ಒಂದು ಕ್ರಿಯೆಗೆ ಕೈಗಾರಿಕಾ ಕ್ರಾಂತಿ ಅಂತ ಕರೀತಾರೆ. ಕೈಗಾರಿಕಾ ಕ್ರಾಂತಿ ಅಂದರೆ ಏನು? ವಸ್ತುಗಳನ್ನು ತಯಾರು ಮಾಡುವಾಗ ಮಾನವ ಶಕ್ತಿಯನ್ನು ಬಿಟ್ಟು ಯಂತ್ರಗಳ ಶಕ್ತಿಯನ್ನು ಉಪಯೋಗ ಮಾಡೋದು, ಅದು ಕೈಗಾರಿಕಾ ಕ್ರಾಂತಿ. ಈ ಪ್ರಪಂಚದ ಜನಜೀವನ ಕಂಡ ಅತ್ಯಂತ ಪರಿಣಾಮಕಾರಿ ಕ್ರಾಂತಿ ಅಂತಂದರೆ ಅದು ಕೈಗಾರಿಕಾ ಕ್ರಾಂತಿ. 18ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಪ್ರಾರಂಭ ಆಗುತ್ತೆ. ನಂತರ ಯುರೋಪಿನ ಇತರ ದೇಶಗಳಿಗೂ ಇದು ಹರಡುತ್ತೆ. ವಸಾಹತುಗಳ ಸ್ಥಾಪನೆಯಿಂದಾಗಿ ಏನು ಮಾಡ್ತಾರೆ, ಯುರೋಪಿಯನ್ನರು ಏನು ಮಾಡ್ತಾರೆ, ಕೆಲವೊಂದು ಕಡೆ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ ವ್ಯಾಪಾರದ ದೃಷ್ಟಿಯಿಂದ. ಈ ವ್ಯಾಪಾರ ಹೆಚ್ಚುತ್ತೆ, ಸಿದ್ಧಪಡಿಸಿದ ವಸ್ತುಗಳಿಗಾಗಿ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ಹಿಂದಿನಿಂದ ನಡೆದು ಬಂದಂತಹ ಉತ್ಪಾದನಾ ಕ್ರಮಗಳು ಹೆಚ್ಚಿನ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಶಕ್ತ ಆಗಿರಲಿಲ್ಲ. ಇದೇ ವೇಳೆ ಬೌದ್ಧಿಕ ಜಾಗೃತಿಯೂ ಕೂಡ ಉಂಟಾಗುತ್ತೆ, ಲಾಭ ಗಳಿಕೆಯ ನಿರೀಕ್ಷೆಯೂ ಕೂಡ ಹೆಚ್ಚಾಗುತ್ತೆ. ಈ ಅಂಶಗಳಿಂದ ಏನಾಗುತ್ತೆ, ಕೈಗಾರಿಕೆಯಲ್ಲಿ ನಿರತರಾಗಿದ್ದಂತಹ ಅನೇಕರನ್ನು ಉತ್ಪಾದನಾ ವಿಧಾನಗಳ ಉತ್ತಮಪಡಿಸೋದಕ್ಕೆ ಪ್ರೇರೇಪಣೆಯನ್ನು ನೀಡ್ತಾರೆ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಏನಾಗುತ್ತೆ, ಹೊಸ ಅನ್ವೇಷಣೆಗಳು ಪ್ರಾರಂಭ ಆಗ್ತವೆ. ಕೈಗಾರಿಕೆ ಮತ್ತು ಸಾರಿಗೆ ಕ್ಷೇತ್ರಗಳಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಈ ಅನ್ವೇಷಣೆಗಳಿಂದ ಸಾಧ್ಯ ಆಗುತ್ತೆ. ಇದು ಕೈಗಾರಿಕಾ ಕ್ರಾಂತಿ. ಈ ಕೈಗಾರಿಕಾ ಕ್ರಾಂತಿಗೆ ಇದ್ದಂತಹ ಕಾರಣವಾದಂತಹ ಅಂಶಗಳು ಯಾವ್ಯಾವು ಅಂತಂದರೆ, ವೈಜ್ಞಾನಿಕ ಆವಿಷ್ಕಾರಗಳು ಬರ್ತವೆ. ಪುನರುಜ್ಜೀವನದ ಪ್ರಭಾವದಿಂದ ಏನಾಗುತ್ತೆ, ಇಂಗ್ಲೆಂಡ್ನಲ್ಲಿ ವೈಜ್ಞಾನಿಕ ಆವಿಷ್ಕಾರಗಳಿಗೆ
ಆವಿಷ್ಕಾರಗಳು ಆಗಿ ಕೈಗಾರಿಕಾ ಕ್ರಾಂತಿಗೆ ಕಾರಣ ಆಗುತ್ತೆ. ಇನ್ನು ಭೌಗೋಳಿಕ ಅನ್ವೇಷಣೆ ನಡೆಯುತ್ತೆ. ಭೌಗೋಳಿಕ ಅನ್ವೇಷಣೆಗಳಿಂದ ಯುರೋಪಿನ ಪ್ರಬಲ ರಾಷ್ಟ್ರಗಳು ತಮ್ಮ ವಸಾಹತುಗಳಿಂದ ಪಡೆದಂತಹ ಅಧಿಕ ಲಾಭವನ್ನು ಕೈಗಾರಿಕೆಗಳಲ್ಲಿ ಹೂಡ್ತಾರೆ. ಈ ರೀತಿ ಕೈಗಾರಿಕಾ ಕ್ರಾಂತಿಗೆ ಕಾರಣರಾಗ್ತಾರೆ. ಯುರೋಪ್ನಲ್ಲಿ ಜನಸಂಖ್ಯೆ ಮತ್ತು ಗ್ರಾಹಕ ಅಭಿರುಚಿಗಳು ಹೆಚ್ಚಾದಂತೆ ಏನಾಗುತ್ತೆ, ಯುರೋಪಿನ ಜನಸಂಖ್ಯೆ ಹೆಚ್ಚಾದಂತೆ ಇಲ್ಲಿ ವಸ್ತುಗಳ ಬೇಡಿಕೆಯೂ ಕೂಡ ಹೆಚ್ಚಾಗುತ್ತೆ. ವೈಜ್ಞಾನಿಕ ಸಂಶೋಧನೆಗಳು ಕೂಡ ಇಲ್ಲಿ ಅನಿವಾರ್ಯ ಆಗುತ್ತೆ. ಇಂಗ್ಲೆಂಡ್ನಲ್ಲಿ ರಾಜಕೀಯ ಸ್ಥಿರತೆ, ಉತ್ತಮ ಜಲಸಾರಿಗೆ ಸಂಪರ್ಕ, ಹಾಗೆ ನೈಸರ್ಗಿಕ ಸಂಪನ್ಮೂಲಗಳು ಇವೆಲ್ಲವುಗಳು ಕೈಗಾರಿಕಾ ಕ್ರಾಂತಿಗೆ ಕಾರಣ ಆಗುತ್ತೆ. ಇನ್ನು ಧರ್ಮ ಯುದ್ಧ ನಡೆಯುತ್ತೆ. ಧರ್ಮ ಯುದ್ಧದಿಂದ ಬೇಸತ್ತ ಜನ ಆವಿಷ್ಕಾರಗಳಲ್ಲಿ ತೊಡಗಿಕೊಳ್ತಾರೆ. ಕುಶಲಕರ್ಮಿಗಳು ಇಂಗ್ಲೆಂಡ್ನಲ್ಲಿ ನೆಲೆಸಿ ಕೈಗಾರಿಕಾ ಕ್ರಾಂತಿಯಲ್ಲಿ ಭಾಗಿಯಾಗ್ತಾರೆ. ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ, ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆಗಿದ್ದು ಇಂಗ್ಲೆಂಡ್ನಲ್ಲಿ ಅಂತ ನಾವು ಓದಿದ್ವಿ. ಇಂಗ್ಲೆಂಡ್ನಲ್ಲಿ ಕೈಗಾರಿಕಾ ಕ್ರಾಂತಿ ಪ್ರಾರಂಭ ಆಗುತ್ತೆ. ಆನಂತರ ಪ್ರಪಂಚದ ಇತರ ದೇಶಗಳಿಗೂ ಈ ಕೈಗಾರಿಕಾ ಕ್ರಾಂತಿ ಹರಡುತ್ತೆ. ಕ್ರಾಂತಿ ಅಂತಂದರೆ ಸಾಮಾನ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಆಗುವಂತಹ ಶೀಘ್ರಗತಿಯ ಮತ್ತು ಹಿಂಸಾತ್ಮಕವಾದಂತಹ ಭಾರೀ ಬದಲಾವಣೆ. ಆದರೆ ಇಂಗ್ಲೆಂಡ್ನ ಕೈಗಾರಿಕಾ ಕ್ರಾಂತಿಯಲ್ಲೇ ಈ ರೀತಿಯ ಶೀಘ್ರಗತಿಯ ಮತ್ತು ಹಿಂಸಾತ್ಮಕ ಬದಲಾವಣೆಗಳು ಆಗಲಿಲ್ಲ. ಬದಲಾವಣೆಗಳು ಮಂದಗತಿಯಲ್ಲಿ ಆಯಿತು. ಕಾಲಕ್ರಮೇಣ ಅನುಕ್ರಮವಾಗಿ ಮತ್ತು ಅವಿಚ್ಛಿನ್ನವಾಗಿ ಈ ಕೈಗಾರಿಕಾ ಕ್ರಾಂತಿ ಆಯಿತು. ಆದರೆ ಅದು ವ್ಯಾಪಕ ಆಯಿತು, ಪ್ರಪಂಚದಾದ್ಯಂತ ಅದು ಪ್ರಸಿದ್ಧಿ ಆಯಿತು, ದೂರಗಾಮಿಯೂ ಆಯಿತು. ಸಾಮಾನ್ಯ ಶಕೆ 1760ರಲ್ಲಿ ಕಾರ್ಖಾನೆಯ ಪದ್ಧತಿ ಪ್ರಾರಂಭ ಆಯಿತು. ಇಂಗ್ಲೆಂಡ್ ಕೃಷಿ ಪ್ರಧಾನವಾದಂತಹ ದೇಶವಾದ್ದರಿಂದ ಉಣ್ಣೆ ಬಟ್ಟೆಗಳು ಮತ್ತು ಹತ್ತಿ ಬಟ್ಟೆಗಳ ಕೈಗಾರಿಕೆಗಳು ಅಭಿವೃದ್ಧಿ ಹೊಂದುತ್ತವೆ. ವ್ಯಾಪಾರ ಹೆಚ್ಚಿದಂತೆ ಸಿದ್ಧಪಡಿಸಿದ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತೆ. ಆದರೆ ಬೇಡಿಕೆಗೆ ಸರಿಹೊಂದುವಂತಹ ಉತ್ಪಾದನೆ ಆಗ್ತಿರಲಿಲ್ಲ. ಕುಶಲಕರ್ಮಿಗಳು ಕಚ್ಚಾ ವಸ್ತುಗಳ ಮೇಲೆ ಹೆಚ್ಚಿನ ಬಂಡವಾಳವನ್ನು ಹೂಡಿ ಉತ್ಪಾದನಾ ವಿಧಾನಗಳನ್ನು ತ್ವರಿತಗೊಳಿಸುವಂತಿರಲಿಲ್ಲ. ಆದ್ದರಿಂದ ಕೆಲವು ಶ್ರೀಮಂತರು ಏನು ಮಾಡ್ತಾರೆ, ಈ ಕುಶಲಕರ್ಮಿಗಳನ್ನು ಕೂಲಿಗೆ ನೇಮಿಸಿಕೊಂಡು ಅವರಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸ್ತಿರ್ತಾರೆ. ಅವರು ಕಾರ್ಖಾನೆಗಳು ಅನ್ನುವಂತಹ ದೊಡ್ಡ ಕಟ್ಟಡಗಳಲ್ಲಿ ಕೆಲಸ ಮಾಡುವಂತೆ ಮಾಡ್ತಾರೆ. ಇದೇ ಮುಂದೆ ಕಾರ್ಖಾನೆ ಪದ್ಧತಿ ಅಂತ ಆಯಿತು. ಆದ್ದರಿಂದ ಸಾಮಾನ್ಯ ಶಕೆ 1760ರಲ್ಲಿ ಕಾರ್ಖಾನೆ ಪದ್ಧತಿ ಪ್ರಾರಂಭ ಆಯಿತು. ಕಾರ್ಖಾನೆ ಮಾಲೀಕರು ಇಲ್ಲಿ ತಯಾರಾದಂತಹ ವಸ್ತುಗಳನ್ನು ಏನು ಮಾಡ್ತಾ ಇದ್ರು, ಮಾರಾಟ ಮಾಡಿ ಅಧಿಕ ಲಾಭವನ್ನು ಗಳಿಸ್ತಾ ಇದ್ರು. ಕುಶಲಕರ್ಮಿಗಳು ಹಾಗೂ ಇತರೆ ಕಾರ್ಮಿಕರು ಬಡವರಾಗಿಯೇ ಮುಂದುವರೆದ್ರು. ಸಾಮಾನ್ಯ ಶಕೆ 1760ರಿಂದ 1830ರವರೆಗೆ ಈ ಅವಧಿಯಲ್ಲಿ ಇಂಗ್ಲೆಂಡ್ನಲ್ಲಿ ಬಟ್ಟೆ ತಯಾರಿಕಾ ಕೈಗಾರಿಕೆಯಲ್ಲಿ ಮಹತ್ವದ ಬದಲಾವಣೆಗಳು ಉಂಟಾಗ್ತವೆ. ಸಾಮಾನ್ಯ ಶಕೆ 1764ರಲ್ಲಿ ಏನಾಗುತ್ತೆ, ಜೇಮ್ಸ್ ಹಾರ್ಗ್ರೀವ್ಸ್ ಅನ್ನುವಂಥವರು ಸ್ಪಿನ್ನಿಂಗ್ ಜೆನ್ನಿ ಅನ್ನುವಂತಹ ನೂಲುವ ಯಂತ್ರವನ್ನು ಕಂಡುಹಿಡಿತಾರೆ. ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕೆಲವು ವರ್ಷಗಳ ಆದ ನಂತರ ರಿಚರ್ಡ್ ಆರ್ಕ್ರೈಟ್ ಅನ್ನುವಂಥವರು ಈ ಸ್ಪಿನ್ನಿಂಗ್ ಜೆನ್ನಿ ಅನ್ನುವಂತಹ ಮಷಿನನ್ನು ಉತ್ತಮಪಡಿಸ್ತಾರೆ. ಕೆಲವೊಂದು ಫೀಚರ್ಸ್ಗಳನ್ನು ಆ್ಯಡ್ ಮಾಡ್ತಾರೆ. ಹಾಗೆ ಸಾಮಾನ್ಯ ಶಕೆ 1769ರಲ್ಲಿ ಇವರೇ ರಿಚರ್ಡ್ ಆರ್ಕ್ರೈಟ್ ಅನ್ನುವಂಥವರು ನೀರಿನ ಚೌಕಟ್ಟನ್ನು ಕಂಡು ಹಿಡಿತಾರೆ. ಇವು ಬಟ್ಟೆ ಕೈಗಾರಿಕೆಯಲ್ಲಿ ಆದಂತಹ ಬದಲಾವಣೆ. ಇನ್ನು ನೆಕ್ಸ್ಟ್ ಸಾಮಾನ್ಯ ಶಕೆ 1779ರಲ್ಲಿ ಸ್ಯಾಮ್ಯುಯಲ್ ಕ್ಯಾಪ್ಟನ್ ಅನ್ನುವಂಥವರು ಮ್ಯೂಲ್ ಅನ್ನುವಂತಹ ಒಂದು ಯಂತ್ರವನ್ನು ಕಂಡುಹಿಡಿತಾರೆ. ಹಾಗೆ ಜಾನ್ ಕೆ ಅನ್ನುವಂಥವರು ಲಾಳವನ್ನು ಕಂಡುಹಿಡಿತಾರೆ. ಸಾಮಾನ್ಯ ಶಕೆ 1785ರಲ್ಲಿ ಏನಾಗುತ್ತೆ, ಎಡ್ವಂಡ್ ಕಾರ್ಟ್ರೈಟ್ ಅನ್ನುವಂಥವರು ಪವರ್ ಲೂಮ್ ನೇಯ್ಗೆ ಯಂತ್ರವನ್ನು ಕಂಡುಹಿಡಿತಾರೆ. ಇದರಿಂದ ಹೆಚ್ಚು ಬಟ್ಟೆಯನ್ನು ಅಲ್ಪ ಕಾಲದಲ್ಲಿ ಉತ್ಪಾದಿಸೋದಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್ ಸಾಮಾನ್ಯ ಶಕೆ 1793ರಲ್ಲಿ ಏನಾಗುತ್ತೆ, ಎಲಿ ವಿಟ್ನಿ ಅನ್ನುವಂಥವರು ಕಾಟನ್ ಜಿನ್ ಅನ್ನುವಂತಹ ಒಂದು ಯಂತ್ರವನ್ನು ಕಂಡುಹಿಡಿತಾರೆ. ಈ ಎಲ್ಲ ಆವಿಷ್ಕಾರಗಳು ಏನಾಗುತ್ತೆ, ನೂಲುವ, ನೇಯುವ ಮತ್ತು ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವಂತಹ ಕಾರ್ಯದಲ್ಲಿ ತೀವ್ರಗತಿಯ ಉತ್ಪಾದನೆಯಲ್ಲಿ ಇವು ಕಾರಣವಾಗಿ ನಿಲ್ತವೆ. ಇನ್ನು ಈ ಕೈಗಾರಿಕೆಯನ್ನು ಬಿಟ್ಟು ಬಟ್ಟೆ ಕೈಗಾರಿಕೆಯನ್ನು ಬಿಟ್ಟು ಆವಿ ಯಂತ್ರದ ಆವಿಷ್ಕಾರವೂ ಕೂಡ ಆಗುತ್ತೆ. ಕೈಗಾರಿಕಾ ಕ್ರಾಂತಿಯಲ್ಲಿ ಆವಿ ಯಂತ್ರದ ಆವಿಷ್ಕಾರ ಮಹತ್ತರವಾದಂತಹ ಮೈಲಿಗಲ್ಲಾಗುತ್ತೆ. ಸಾಮಾನ್ಯ ಶಕೆ 1705ರಲ್ಲಿ
ಥಾಮಸ್ ಮ್ಯಾಕೋಮಸ್ ಅನ್ನುವಂಥವರು ಆವಿ ಯಂತ್ರವನ್ನು ಕಂಡುಹಿಡಿತಾರೆ. ಸಾಮಾನ್ಯ ಶಕೆ 1774ರಲ್ಲಿ ಜೇಮ್ಸ್ ವ್ಯಾಟ್ ಅನ್ನುವಂಥವರು ಆವಿ ಯಂತ್ರವನ್ನು ಉತ್ತಮಪಡಿಸ್ತಾರೆ. ಸಾಮಾನ್ಯ ಶಕೆ 1801ರಲ್ಲಿ ರಿಚರ್ಡ್ ಟ್ರೆವೆಟಿಕ್ ಅನ್ನುವಂಥವರು ವ್ಯಾಟ್ನ ಹವೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ರಸ್ತೆ ಮೇಲೆ ಚಲಿಸುವಂತೆ ಮಾಡ್ತಾರೆ. ಇದು ಕೂಡ ಒಂದು ಉತ್ತಮ ಆವಿಷ್ಕಾರ ಆಗುತ್ತೆ. ಆನಂತರ ಹಳಿಗಳ ಮೇಲೆ ಚಲಿಸುವಂತಹ ಸ್ವಯಂಚಾಲಿತ ಆವಿ ಎಂಜಿನನ್ನು ಇವರು ಕಂಡುಹಿಡಿತಾರೆ, ರಿಚರ್ಡ್ ಟ್ರೆವೆಟಿಕ್ ಅನ್ನುವಂಥವರು. ಇನ್ನು ಸಾಮಾನ್ಯ ಶಕೆ 1815ರಲ್ಲಿ ಜಾರ್ಜ್ ಸ್ಟೀವನ್ಸನ್ ಅನ್ನುವಂಥವರು ಸಾಮಾನುಗಳನ್ನು ಸಾಗಣೆ ಮಾಡುವಂತಹ ರೈಲು ಬಂಡಿಯನ್ನು ಕಂಡುಹಿಡಿತಾರೆ. ಇಂಗ್ಲೆಂಡ್ನ ಸ್ಕ್ವಾಟನ್ ಮತ್ತು ಡಾರ್ಲಿಂಗ್ಟನ್ ಪಟ್ಟಣಗಳ ನಡುವೆ ಪ್ರಯಾಣಿಕರನ್ನು ಸಾಗಿಸುವಂತಹ ಒಂದು ರೈಲನ್ನು ಮತ್ತು ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ಗಳ ನಡುವೆ ಕೈಗಾರಿಕೆ ಉತ್ಪನ್ನಗಳನ್ನು ಸಾಗಿಸೋದು ರೈಲು ಮಾರ್ಗಗಳು, ಇವೆಲ್ಲವುಗಳು ಆವಿಷ್ಕಾರ ಈ ಕೈಗಾರಿಕಾ ಕ್ರಾಂತಿಯಿಂದ ಆಗುತ್ತೆ. ಸಾಮಾನ್ಯ ಶಕೆ 1801ರಲ್ಲಿ ವಿಲಿಯಂ ಸಿಮಿಂಗ್ಟನ್ ಅನ್ನುವಂಥವರು ಅವರು ಏನು ಮಾಡ್ತಾರೆ, ಒಂದು ಎಂಜಿನನ್ನು ದೋಣಿಗೆ ಜೋಡಿಸ್ತಾರೆ, ಅದು ಚಲಿಸುವಂತೆ ಮಾಡ್ತಾರೆ. ಇವೆಲ್ಲ ಆವಿಷ್ಕಾರಗಳು ಇಲ್ಲಿ ಆಗುತ್ತೆ. ಕೈಗಾರಿಕಾ ಕ್ರಾಂತಿಯಲ್ಲಿ ಮೊದಲು ಬಟ್ಟೆ ಕೈಗಾರಿಕೆಯಲ್ಲಿ ಹಾಗೆ ನಂತರ ವಿವಿಧ ಕೈಗಾರಿಕೆಗಳಲ್ಲಿ ಹಲವಾರು ಆವಿಷ್ಕಾರಗಳು ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಆಗ್ತವೆ. ಈ ಕೈಗಾರಿಕಾ ಕ್ರಾಂತಿಯಿಂದ ಆದಂತಹ ಪರಿಣಾಮಗಳು ಏನೇನೆಂದರೆ ಇಂಗ್ಲೆಂಡ್ ಬಲಿಷ್ಠ ರಾಷ್ಟ್ರವಾಗಿ ಬೆಳೆಯುತ್ತೆ. ಕೈಗಾರಿಕಾ ಕ್ರಾಂತಿಯಿಂದ ಇಂಗ್ಲೆಂಡ್ನ ಆರ್ಥಿಕತೆ ಸದೃಢವಾಗಿ ಬೆಳೆಯುತ್ತೆ, ಇಂಗ್ಲೆಂಡ್ ಬಲಿಷ್ಠ ರಾಷ್ಟ್ರವಾಗುತ್ತೆ. ಬೃಹತ್ ಕೈಗಾರಿಕೆಗಳು ಹೆಚ್ಚಾದಂತೆ ಕಾರ್ಮಿಕರ ಶೋಷಣೆಗಳು ಕೂಡ ಹೆಚ್ಚಾಗ್ತವೆ. ಆಧುನಿಕತೆ ವೇಗವಾಗಿ ವಿಸ್ತಾರ ಆಗುತ್ತೆ, ಜನರ ಸಾಮಾಜಿಕ ಮತ್ತು ಆರ್ಥಿಕ ಜೀವನ ಮಟ್ಟ ಅಭಿವೃದ್ಧಿ ಆಗುತ್ತೆ. ಇಡೀ ಈ ಕೈಗಾರಿಕಾ ಕ್ರಾಂತಿಯಾದಾಗ ಇಡೀ ವಿಶ್ವವೇ ಒಂದು ಹಳ್ಳಿಯಾಗಿ ಕಾಣಿಸುತ್ತೆ. ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲಿ ಆದಂತಹ ಒಂದು ಸಂಶೋಧನೆಯಿಂದ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೆ ಈಸಿ ಆಗಿದ್ದರಿಂದ ಇಡೀ ವಿಶ್ವವೇ ಒಂದೇ ಹಳ್ಳಿಯಂತೆ ಕಾಣಿಸುತ್ತೆ. ಇನ್ನು ಜನಸಂಖ್ಯೆಯ ಹೆಚ್ಚಳ ಆಗುತ್ತೆ. ಕೈಗಾರಿಕಾ ಕ್ರಾಂತಿಯಿಂದ ಹೆಚ್ಚಿನ ಅಭಿವೃದ್ಧಿ ಆದರೂ ಜನಸಂಖ್ಯೆಯ ಹೆಚ್ಚಳದಿಂದ ಬಡತನ, ನಿರುದ್ಯೋಗ, ಆಹಾರ ಸಮಸ್ಯೆಗಳು ಗೋಚರಿಸ್ತವೆ. ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರ ಇಲ್ಲಿ ಹೆಚ್ಚಾಗುತ್ತೆ. ಇದರಿಂದ ವರ್ಗ ಸಂಘರ್ಷವೂ ಕೂಡ ಆಗುತ್ತೆ. ಇವೆಲ್ಲ ಪರಿಣಾಮಗಳು ಕೈಗಾರಿಕಾ ಕ್ರಾಂತಿಯಿಂದ ಆಗುತ್ತೆ. ಈ ಪಾಠದಿಂದ ನಾವು ಪ್ರತಿ ಸುಧಾರಣಾ ಚಳುವಳಿ ಅಂದರೆ ಏನು, ಪ್ರತಿ ಸುಧಾರಣಾ ಚಳುವಳಿಯಲ್ಲಿ ಇಗ್ನೇಷಿಯಸ್ ಲಯೋಲಾ ಕೊಟ್ಟಂತಹ ಕೊಡುಗೆಗಳನ್ನು ನೋಡಿದ್ವಿ. ಹಾಗೆ ಕೈಗಾರಿಕಾ ಕ್ರಾಂತಿ ಅಂದ್ರೇನು, ಕೈಗಾರಿಕಾ ಕ್ರಾಂತಿಗೆ ಇದ್ದಂತಹ ಕಾರಣಗಳು ಏನೇನು, ಹಾಗೆ ಈ ಕೈಗಾರಿಕಾ ಕ್ರಾಂತಿಯಲ್ಲಿ ಯಾವ್ಯಾವ ರೀತಿಯ ಸಂಶೋಧನೆಗಳು ಆದವು ಅನ್ನೋದನ್ನು ಕಲಿತ್ವಿ. ಹಾಗೆ ಈ ಕೈಗಾರಿಕಾ ಕ್ರಾಂತಿಯಿಂದ ಆದಂತಹ ಪರಿಣಾಮಗಳು ಏನೇನು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ದರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇದು, ಜೀಸಸ್ ಸೊಸೈಟಿಯನ್ನು ಸಾಮಾನ್ಯ ಶಕೆ ಪೂರ್ವ 1540ರಲ್ಲಿ ಹುಟ್ಟು ಹಾಕಿದವರು ಯಾರು? ಇದಕ್ಕೆ ಆಪ್ಷನ್ ಇಲ್ಲ, ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಇನ್ನು ಸಾಮಾನ್ಯ ಶಕೆ 1793ರಲ್ಲಿ ಕಾಟನ್ ಜಿನ್ ಅನ್ನುವಂತಹ ಒಂದು ಯಂತ್ರವನ್ನು ಕಂಡುಹಿಡಿದ್ರು. ಆ ಯಂತ್ರವನ್ನು ಕಂಡುಹಿಡಿದವರು ಯಾರು? ಎಲಿ ವಿಟ್ನಿ, ಥಾಮಸ್ ಮ್ಯಾಕೋಮಸ್, ಜಾನ್ ಕೆ, ಜೇಮ್ಸ್ ಹಾರ್ಗ್ರೀವ್. ಈ 4 ಆಪ್ಷನ್ಗಳಲ್ಲಿ ಒಂದು ಆಪ್ಷನ್ ಸರಿಯಾಗಿರುತ್ತೆ, ಉತ್ತರ ನೀಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.